ಹೀಗೆ ಗುರುಗಳು, ಮನೆಯಲ್ಲಿ ಆದಷ್ಟು ಬೇಗ ಶಾಂತಿ ನೆಲೆಸುತ್ತೆ. ಏನು ಯೋಚನೆ ಮಾಡಬೇಡಿ. ಕಷ್ಟಗಳಿಗೆಲ್ಲ ಪರಿಹಾರ ಇದ್ದೇ ಇರುತ್ತೆ. ಆದರೆ ಆ ಕಷ್ಟಗಳ ಎಳೆ ಎಲ್ಲಿದೆ ಅನ್ನೋದರ ಮೂಲ ಹುಡುಕಬೇಕಾಗಿದೆ. ದುಷ್ಟ ಶಕ್ತಿಗಳು ನಾಶ ಆಗೋ ಕಾಲ ಬಂದೇ ಬರುತ್ತದೆ. ಆ ದೇವರು ಎಲ್ಲ ಒಳ್ಳೆಯದು ಮಾಡ್ತಾನೆ. ಆಗ ಶ್ರವಣ್, ಆಗಲಿ ಗುರುಗಳೇ. ಆಗ ರಾಮ್, ಗುರುಗಳೇ, ನಿಮ್ಮ ಮಾತು ಕೇಳಿ ನನಗೆ ಈಗ ಸಮಾಧಾನ ಆಯಿತು. ಆಗ ಗುರುಗಳು, ದೇವರ ಮೇಲೆ ಅಖಂಡವಾದ ನಂಬಿಕೆ ಇಡಿ, ಎಲ್ಲ ಒಳ್ಳೆಯದಾಗುತ್ತೆ. ಆಗ ಅಜಿತ್, ಸತ್ಯಣ್ಣ, ಇವತ್ತು ಇದೆಲ್ಲ ಬೇಕಿತ್ತಾ ಹೇಳಿ? ಖಂಡಿತ ಬೇಕಿತ್ತಪ್ಪ. ಒಂದು ಸಲಿ ಒಣಗಿರೋ ಗಿಡನ ಚಿಗುರಿಸೋಕೆ ಆಗಲ್ಲ ಸತ್ಯಣ್ಣ, ನಿಮಗೂ ಗೊತ್ತು. ಹಾಗೆ ನಿನಗನ್ನಿಸ್ತಿದೆಯಾ, ಆದರೆ ಸತ್ಯ ಬೇರೆ ಇದೆ ನೋಡಿ. ಇವತ್ತು ಈ ಮನೆಯಲ್ಲಿ ಈ ರಾಧಾಂತ ಆಗೋದೆಲ್ಲ ನಿಮಗೆ ಬೇಕಿತ್ತಾ? ಅಲ್ಲಪ್ಪ, ಅಂಜು ಬಂದು ನಮ್ಮಿಬ್ಬರ ಮಾತನ್ನ ಕದ್ದು ಕೇಳಿಸ್ಕೊತಾಳೆ ಅಂತ ನನಗೆ ಹೇಗೆ ಗೊತ್ತಾಗಬೇಕು? ಅಲ್ಲ ಸತ್ಯಣ್ಣ, ನೀವು ಮಾತಾಡ್ತಾ ಇದ್ದಿದ್ದು ಅಡುಗೆ ಮನೆಯಲ್ಲಿ, ಆಚೆ ಕಡೆ ಅಲ್ಲ. ಆಬ್ವಿಯಸ್ಲಿ ಅಲ್ವಾ? ಅಡುಗೆ ಮನೆಯಲ್ಲಿ ಮಾತಾಡಿದರೆ ಯಾರೋ ಒಬ್ಬರು ಬರ್ಬೋದು ಅನ್ನೋ ಸೆನ್ಸ್ ಇರಬೇಕು ತಾನೆ. ಆ್ಯಂಡ್ ಅಷ್ಟಕ್ಕೂ ನೀವು ಭೂಮಿ ಹತ್ರ ಹೇಳೋ ವಿಚಾರ ಆಗಿರ್ಬೋದು ಮಯೂರಿ ಬಗ್ಗೆ, ಸುಳ್ಳು ಅಲ್ವಾ? ಆ ಥರ ಯಾರು ಹೇಳ್ತಾರೆ ಹೇಳಿ? ಹೇಳಿದ್ನಪ್ಪ, ಆದರೆ ಹೇಳಿದರ ಹಿಂದೆ ಬಲವಾದ ಕಾರಣ ಇದೆ. ಭೂಮಿಗೆ ನಿಜವಾಗಲೂ ನಿನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡೋದಕ್ಕೆ ಹಾಗೆ ಹೇಳಿದ್ದು. ಅದರಿಂದ ಎಂಥ ಅನಾಹುತ ಆಗ್ತಿತ್ತು ಗೊತ್ತಾ? ಅಲ್ಲ, ನೀವು ಈಗ ಇದನ್ನು ಭೂಮಿ ಹತ್ರ ಹೇಳಿ ನಿಮಗೆ ಏನು ಉಪಯೋಗ ಆಯಿತು ಅಂತ ಏನೋ ಹೀಗೆ ಹೇಳ್ತಿದೀಯಾ ನೀನು? ಭೂಮಿ ಮನಸ್ಸಲ್ಲಿ ನಿನ್ನ ಬಗ್ಗೆ ಪ್ರೀತಿ ಇರೋದಕ್ಕೆ ತಾನೇ ಅವಳು ದೇವರ ಮುಂದೆ ನಿಂತ್ಕೊಂಡು ಅದು ದೀಪದ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿದ್ದು. ಇದಕ್ಕಿಂತ ಉಪಯೋಗ ಬೇಕಾ? ಆಗ ಅಜಿತ್, ಭೂಮಿ ಪ್ರಮಾಣ ಮಾಡಿದ್ದನ್ನು ನೆನಪು ಮಾಡಿಕೊಳ್ಳುತ್ತಾರೆ. ನಾನು ಅಜಿತ್ ಸಾಹೇಬರು ಇಬ್ಬರು ಅಗ್ನಿ ಸಾಕ್ಷಿಯಾಗಿ ಮದುವೆಯಾಗಿರೋದು ನಿಜ. ನಾನು ಅಜಿತ್ ಸಾಹೇಬ್ರನ್ನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ. ನನ್ನ ಕೊನೆ ಉಸಿರು ಇರೋವರೆಗೂ ನಾನು ಸಾಹೇಬ್ರನ್ನ ಹೀಗೆ ಪ್ರೀತಿಸ್ತಾನೇ ಇರ್ತೀನಿ. ಒಂದು ಕ್ಷಣನೂ ಅವರನ್ನು ಬಿಟ್ಟು ಬಾಳೋ ಶಕ್ತಿ ನನ್ನಲ್ಲಿ ಇಲ್ಲ. ನನ್ನ ಭೂಮಿ ನನ್ನ ಮೇಲಿರುವಂಥ ಪ್ರೀತಿನ ಎಲ್ಲರ ಮುಂದೆ ಅದು ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ಕೊಂಡಿದ್ದು. ಅದೇ ಕಣಪ್ಪ ನಾನು ಹೇಳ್ತಾ ಇರೋದು. ಅದು ಆಗಿದ್ದು ನನ್ನಿಂದ. ಅದನ್ನು ಕೇಳಿಸ್ಕೊಳ್ಳೋದು ಬಿಟ್ಟು ನೀನು ನನಗೆ ಬೈತಿದೆಯಲ್ಲ, ಏನು ಕತೆ ಇದು? ಸಾರಿ. ಇಷ್ಟಕ್ಕೂ ಭೂಮಿ ಹೇಳಿದ್ದು ನಿಜ ಅಂತ ನಿಮಗೆ ಅನಿಸ್ತಿದೆಯಾ? ನಮ್ಮ ಪ್ರಾಣಿಗೂ ನಿಜ ಕಣಪ್ಪ. ಅಲ್ಲಪ್ಪ, ದೇವರು ದಿಂಡ್ರು ವಿಷಯದಲ್ಲಿ ಯಾರಾದರೂ ತಮಾಷೆ ಮಾಡ್ತಾರಾ? ಅದರಲ್ಲೂ ಭೂಮಿ ಪಕ್ಕ ಭಕ್ತಿ ಇರೋಳು. ಅವಳು ಹೀಗೆಲ್ಲ ಮಾಡೋಕೆ ಸಾಧ್ಯನೇ ಇಲ್ಲ. ಹಾಗಾದರೆ ಭೂಮಿ ನಿಜಕ್ಕೂ ನನ್ನ ಪ್ರೀತಿಸ್ತಾ ಇದ್ದಾಳೆ? ಹೌದು ಕಣಪ್ಪ. ಭೂಮಿನೇ ನೇರವಾಗಿ ಒಪ್ಕೊಂಡ್ಮೇಲೆ ಇನ್ನೇನಕ್ಕೆ ಹಿಂಜರಿಕೆ? ನೇರವಾಗಿ ಬೇಕಿದ್ರೆ ನೀನೇ ಅವಳನ್ನ ಕೇಳು, ಅವಳೇ ಬಾಯಿ ಬಿಟ್ಟು ಹೇಳ್ತಾಳೆ. ಹಾಗಂತೀರಾ? ಹ್ಞೂ ಕಣಪ್ಪ. ಥ್ಯಾಂಕ್ಸ್ ಸತ್ಯಣ್ಣ. ಇಷ್ಟೇನಾ? ಇಷ್ಟಕ್ಕೆ ಮುಗಿಸೋದು ಬೇಡ, ಒಳಗಡೆ ಇನ್ನೂ ಕಾರ್ಯಕ್ರಮ ಇದೆ. ಭೂಮಿನ ಛೇಡಿಸೋದು. ಬರ್ತೀಯಾ? ಆಗ ಮಯೂರಿ, ಸರಿಯತ್ತೆ, ನಾನಿನ್ನೂ ಬರ್ತೀನಿ, ಲೇಟ್ ಆಗ್ತಿದೆ. ಆಗ ಅಜಿತ್, ಹೇ ಅಂಜನಾ ಹಾಗೆಲ್ಲ ಮಾತಾಡಿದ್ಲು ಅಂತ ಬೇಜಾರು ಮಾಡ್ಕೊಂಡು ಹೋಗ್ತಿದೀಯಾ ಏನು? ಏ ಕಮಾನ್ ಮನ್ಮಥ, ನಾನು ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ. ನಿನಗೂ ಗೊತ್ತಲ್ವಾ, ಜಾಯಿಂಟ್ ಫ್ಯಾಮಿಲಿ ಅಂದಮೇಲೆ ಇದು ಎಲ್ಲ ಸಹಜ. ನನಗೆ ಇಲ್ಲಿಗೆ ಬಂದಿದ್ದು ಖುಷಿ ಆಗ್ತಿದೆ. ಸೀರಿಯಸ್ಲಿ ಮಾವ, ನೀವು ನಿಮ್ಮ ತಾಯಿ ಮನೇನ ಬಿಟ್ಟು ಬಂದಿದ್ದು ನಮಗೆಲ್ಲ ನೋವು ಇದ್ದೇ ಇದೆ. ಹಾಗಂತ ನೀವು ಮಾಡಿದ್ದು ತಪ್ಪು ಅಂತ ಖಂಡಿತ ಹೇಳ್ತಾ ಇಲ್ಲ. ಎಲ್ಲರ ಖುಷಿನೂ ಮುಖ್ಯ ಅಲ್ವಾ ಮಾವ? ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ. ಯಾವತ್ತಿದ್ರೂ ನಿಮ್ಮ ಭಾವನೆಗಳಿಗೆ, ನಿಮ್ಮ ನಿರ್ಧಾರಗಳಿಗೆ ನಾನು ಗೌರವಿಸುತ್ತೇನೆ ಮಾವ. ಅಷ್ಟು ಅಲ್ಲದೆ ಸಂಗೀತ ಅತ್ತೆ ನನಗೆ ಅಮ್ಮನ ಥರಾನೇ. ಆಗ ಸಂಗೀತ, ಮಯೂರಿ, ನಿಂದು ನಿಷ್ಕಲ್ಮಶವಾದ ಮನಸ್ಸು ಕಣಮ್ಮ. ಆ ದೇವರು ನಿನ್ನ ಯಾವಾಗಲೂ ಚೆನ್ನಾಗಿ ಇಟ್ಟಿರಲಿ, ಒಳ್ಳೆಯದಾಗಲಿ. ಆಗ ಅಜ್ಜಿ, ಇಲ್ಲಿ ಇದೆಲ್ಲ ಆಗಿದ್ದಕ್ಕೆ ನೀನು ಬೇಜಾರಾಗಿಲ್ಲ ತಾನೇ? ಅಯ್ಯೋ ಇಲ್ಲ ಅಜ್ಜಿ, ಮೊದಲು ನೀವು ಅದನ್ನು ತಲೆಯಿಂದ ತೆಗೆದು ಹಾಕಿ. ನಾನು ಆಗಲೇ ಬಿಟ್ಟಾಯಿತು. ನೀವು ನಿಮ್ಮ ಆರೋಗ್ಯದ ಮೇಲೆ ಗಮನ ಹರಿಸಿ. ಮನೆಯಲ್ಲಿ ಇರೋ ಡಾಕ್ಟ್ರು ಮದುವೆ ಮಾಡಿಕೊಂಡು ಬ್ಯುಸಿ ಆಗಿಬಿಡ್ತಾರೆ. ಆಮೇಲೆ ನಮ್ಮ ಆರೋಗ್ಯ ನಾವೇ ನೋಡ್ಕೋಬೇಕು ಅಲ್ವಾ? ಆಗ ನಚ್ಚಿ, ಓ ರಿಯಲಿ? ನನಕ್ಕಿನ್ನ ನೀನೇ ಜಾಸ್ತಿ ಬ್ಯುಸಿ ಆಗೋ ಥರ ಕಾಣ್ತಿದ್ಯಾ. ಹೇಗಿದ್ದರೂ ಮೈಸೂರು ಹುಡುಗ ಫಿಕ್ಸ್ ಆಗಿದ್ದಾನಲ್ಲ, ಸೊ ನೆಕ್ಸ್ಟ್ ನಾವೆಲ್ಲ ನಿನ್ನ ಮದುವೆಗೆ ಸಿಗೋದು ಅನಿಸುತ್ತೆ. ಆಗ ಮಯೂರಿ, ನೋಡೋಣ. ಅದಕ್ಕಿಂತ ಮುಂಚೆ ನೀವೆಲ್ಲರೂ ನನ್ನನ್ನು ಮಿಸ್ ಮಾಡಿಕೊಂಡ್ರೆ ನಾನು ಮತ್ತೆ ಬರ್ತೀನಿ. ಆಗ ಅಜಿತ್, ಸುಂದ್ರಿ, ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ನೀನು ಒಬ್ಬಳೇ ಅಂತೂ ಬರಬಾರ್ದು. ನಿನ್ನ ಜೊತೆ ಮೈಸೂರು ಪಾಕ್ನೂ ಕರ್ಕೊಂಡು ಬಾ. ಆಗ ನಚಿಕೇತ್, ಹಾಗಾದರೆ ಮಯೂರಿಗೆ ಈ ಸರ್ತಿ ದಸರಾ ಜೋರಾಗೇ ನಡೆಯುತ್ತೆ ಅನಿಸುತ್ತೆ. ನಿನ್ನ ಹುಡುಗನ ಹೆಸರು ಏನು? ಆಗ ಮಯೂರಿ, ಭುವನ್, ನಾನು ಪ್ರೀತಿಯಿಂದ ಭುವಿ ಅಂತ ಕರಿತೀನಿ. ಆಗ ಸತ್ಯಣ್ಣ, ಓಹೋ, ಭುವನ ಮನ ಮೋಹಿನಿ. ಭುವನ ಅಂದರೆ ಭೂಮಿ ಅಂತ ಅರ್ಥ. ಅಂತೂ ಇಂತೂ ಪರಂತೂ ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದರೂ ನೀವು ಇಬ್ಬರೂ ಭೂಮಿ ಹಿಂದೆ ಸುತ್ತೋ ಹಾಗೆ ಆಯ್ತಲ್ಲ ಅಲ್ವಾ ಅಜಿತಾ? ಆಗ ಮಯೂರಿ, ಸತ್ಯಣ್ಣ, ಮನ್ಮಥ ಬೇಕಾದರೆ ಭೂಮಿ ಹಿಂದೆ ಸುತ್ತುತ್ತಾನೇನೋ, ಆದರೆ ನನ್ನ ಭೂವಿ ಮಾತ್ರ ನನ್ನ ಹಿಂದೆ ಸುತ್ತೋ ಹಾಗೆ ನಾನು ಮಾಡ್ತೀನಿ. ಅಜಿತು ನನ್ನ ಕ್ಲೋಸ್ ಫ್ರೆಂಡು. ಅಂಜನಾ ಡೌಟ್ ರೈಸ್ ಮಾಡಿದ ತಕ್ಷಣ ಅವನನ್ನು ಕೇಳೋ ರೈಟ್ಸು ಸಲಿಗೆ ನನಗೂ ಇತ್ತು. ಆದರೆ ನಾನು ಕೇಳಿಲ್ಲ. ಕೇಳಿದರೆ ಅದು ನಮ್ಮಿಬ್ಬರ ಫ್ರೆಂಡ್ಶಿಪ್ಗೆ ಮಾಡೋ ಅವನಿಗೆ ಸುಮ್ಮನಾದೆ. ಆಗ ಭೂಮಿ, ಮಯೂರಿ ಅವರೇ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅಯ್ಯೋ, ಕ್ಷಮಿಸುವಂಥ ತಪ್ಪು ಏನೂ ನಡೆದಿಲ್ಲ ಭೂಮಿ ಅವರೇ. ಪ್ರೀತಿಯಲ್ಲಿ ಇದೆಲ್ಲ ಇದ್ರೇ ಮಜಾ. ನೋಡಿ, ನಿಮ್ಮಿಬ್ಬರ ಕಣ್ಣುಗಳನ್ನು ನೋಡಿದರೆ ಗೊತ್ತಾಗುತ್ತೆ ನಿಮ್ಮಿಬ್ಬರ ಮಧ್ಯೆ ಎಷ್ಟು ಪ್ರೀತಿ ಇದೆ ಅಂತ. ನೀವಿಬ್ಬರು ಬೆಸ್ಟ್ ಜೋಡಿ. ನಿಮ್ಮ ಜೋಡಿಗೆ ಯಾರ ಕಣ್ಣು ಬೀಳದೇ ಇರಲಿ, ದೃಷ್ಟಿ ತೆಗಿತಾಳೆ. ಹಾಗೆ ಭೂಮಿ ಅವರೇ, ಯಾರಾದರೂ ಏನಾದರೂ ಅಂದರೆ ತಲೆನೇ ಕೆಡಿಸ್ಕೊಳ್ಬೇಡಿ. ಒಟ್ಟಿಗೆ ಇರಿ, ಖುಷಿಯಾಗಿರಿ, ಯಾವಾಗಲೂ ಹೀಗೇ ಇರಿ. ತುಂಬ ಥ್ಯಾಂಕ್ಸ್. ಮತ್ತೊಮ್ಮೆ ಸಾರಿ. ಆದರೆ ಸಾರಿ ಏನಕ್ಕೆ ಅಂತ ಕೇಳಬೇಡಿ.
ಸಾರಿ ಮನ್ಮತ. ಇದಕ್ಕೆಲ್ಲ ಸಾರಿ ಕೇಳಿಕೊಂಡು ಸುಮ್ಮನೆ ಇರು ನೀನು. ಭೂಮಿ ತುಂಬ ಒಳ್ಳೆಯ ಹುಡುಗಿ, ಅವಳನ್ನು ಚೆನ್ನಾಗಿ ನೋಡ್ಕೊ. ನಾನು ಅವಳನ್ನು ನೋಡ್ಕೊಳ್ಳೋದಕ್ಕಿಂತ ಅವಳು ನನ್ನ ತುಂಬ ಚೆನ್ನಾಗಿ ನೋಡ್ಕೋತಾಳೆ. 100 ವರ್ಷ ಹೀಗೆ ಸುಖವಾಗಿ ಇರಿ. ನಾನು ಹೊರಡ್ತೀನಿ ಹಾಗಾದರೆ. ಎಲ್ಲರಿಗೂ ಬಾಯ್. ಅಜಿತ್, ಭೂಮಿ ಎಲ್ಲಿ ಹೋದ್ಲು? ಈಗ ನನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕಾದಳು ಭೂಮಿ ಮಾತ್ರನೇ. ಇವಳನ್ನು ಎಲ್ಲಿ ಹುಡುಕೋದು? ಆಗ ಭೂಮಿ ರೂಮಿಗೆ ಬರ್ತಾರೆ, ಹೊರಗೆ ಮತ್ತೆ ಹೋಗ್ತಿರ್ತಾರೆ. ಆಗ ಅಜಿತ್, ಭೂಮಿ 1 ನಿಮಿಷ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಸಾಹೇಬ್ರೆ, ಆಮೇಲೆ ಮಾತಾಡೋಣ. ಅಲ್ಲಿ ಪೂಜೆ ಐಟಮ್ಸ್ ಎಲ್ಲ ಅದನ್ನು ಕ್ಲೀನ್ ಮಾಡಿಬಿಟ್ಟು ಬಂದ್ಬಿಡ್ತೀನಿ. ಭೂಮಿ 1 ನಿಮಿಷ ನಿಂತ್ಕೋ ಅಂದೆ. ನಂದೊಂದು ಕ್ವಶನ್ ಇದೆ, ಅದಕ್ಕೆ ಆನ್ಸರ್ ಮಾಡಿ ನೀನು ಹೋಗ್ಬೋದು. ಜೀವನದಲ್ಲಿ ನೀನು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಆದರೆ ದೇವರ ಮುಂದೆ ಇರೋ ದೀಪದ ಮೇಲೆ ಪ್ರಮಾಣ ಮಾಡಿ ಹೇಳಿದೆಲ್ಲ, ಅದಕ್ಕೆ ಅರ್ಥ ಏನು? ಭೂಮಿ, ಅರ್ಥ ಸಾಹೇಬ್ರೆ, ನೀವೇ ಹೇಳಿದ್ರಲ್ಲ ಈ ಕಾಂಟ್ರಾಕ್ಟ್ ಮುಗಿಯೋವರೆಗೂ ನಾವಿಬ್ಬರು ಗಂಡ ಹೆಂಡತಿ ಅಂತ. ಅಷ್ಟಲ್ಲದೆ ನಾವಿಬ್ಬರು ಅಗ್ನಿಸಾಕ್ಷಿಯಾಗಿ ಅಲ್ವಾ ಮದುವೆಯಾಗಿರೋದು, ಅದನ್ನೇ ಹೇಳಿದೆ ಅಷ್ಟೇ. ಇದರ ಬಗ್ಗೆ ನನಗೆ ಯಾವುದೇ ಥರ ಮಾತಿಲ್ಲ ಭೂಮಿ. ಆದರೆ 2ನೇ ಮಾತಿಗೆ ನೀನು ಆನೆ ಮಾಡಿದೆಯಲ್ಲ, ಅದರ ಬಗ್ಗೆ ಸ್ವಲ್ಪ ಹೇಳ್ತೀಯಾ? ಸಾಹೇಬ್ರೆ, ನೀವು 2ನೇದು ಅಂತ ಅಂದ್ರಲ್ಲ, ಯಾವುದು? ತುಂಬ ಹೊತ್ತು ಪೂಜೆಯಲ್ಲಿ ಇದ್ವಲ್ಲ, ನನಗೆ ನೆನಪು ಆಗ್ತಿಲ್ಲ. ಯಾವುದು ಸಾಹೇಬ್ರೆ? ನೀವು ನಿಧಾನಕ್ಕೆ ಕೂತು ಯೋಚನೆ ಮಾಡಿ, ನೆನಪು ಆದಮೇಲೆ ಕರೀರಿ, ನಾನು ಬಂದು ಉತ್ತರ ಕೊಡ್ತೀನಿ. ಅಲ್ಲಿವರೆಗೂ ಅಲ್ಲಿ ದೇವರ ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬಿಡ್ತೀನಿ. ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟೆ ಹೋಗಬೇಕು ಭೂಮಿ. ಅಯ್ಯೋ ಸಾಹೇಬ್ರೆ, ಹೇಳಿದ್ನಲ್ಲ, ನಂಗೆ ಯಾಕೋ ನೆನಪೇ ಆಗ್ತಿಲ್ಲ. ಅದೂ ಅಲ್ಲದೆ ನನಗೆ ಮರುವಿನ ಕಾಯಿಲೆ ಬೇರೆ ಇದೆ. ಯಾಕೆ ನಿಮಗೆ ಗೊತ್ತಿಲ್ವಾ? ಸರಿ, ನಿನಗೆ ಮರುವಿನ ಕಾಯಿಲೆ ಇದೆ ಅನ್ನೋದನ್ನು ನಾನು ನಂಬ್ತೀನಿ. ಆದರೆ ನೀನು ಅಲ್ಲಿ ಏನು ಹೇಳಿದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ನಾನು ನೆನಪಿಸ್ತೀನಿ, ನೀನು ಅದಕ್ಕೆ ಉತ್ತರ ಕೊಟ್ಟರೆ ಸಾಕು. ಮನೆಯವರು ಎಲ್ಲರ ಮುಂದೆ, ದೇವರ ಮುಂದೆ ಇರೋ ದೀಪದ ಮೇಲೆ ಪ್ರಮಾಣ ಮಾಡಿ ನನ್ನನ್ನು ಪ್ರೀತಿಸಿದ್ದೀನಿ ಅಂತ ಹೇಳಿದೆ. ಭೂಮಿ, ಅದರ ಬಗ್ಗೆ ಹೇಳ್ಬೋದಾ? ಯಾಕೆ ಏನು ಮಾತಾಡ್ತಿಲ್ಲ ಭೂಮಿ? ನಿನ್ನ ಮೌನಕ್ಕೆ ಏನು ಅಂತ ಉತ್ತರ? ಮೌನಕ್ಕೆ ತುಂಬ ಅರ್ಥಗಳಿವೆ. ನಿನ್ನ ಮನಸ್ಸಲ್ಲಿ ಆ ಒಂದು ಕ್ಷಣಕ್ಕೆ ಏನಿತ್ತು ಅನ್ನೋದನ್ನು ನನಗೆ ಹೇಳಿಬಿಡು. ಯಾಕೆ ಇಷ್ಟೊಂದು ಕನ್ಫ್ಯೂಷನ್ಸ್? ನನಗೊಂದು ಕ್ಲಾರಿಟಿ ಕೊಡು. ಅಲ್ಲ, ಮನೆಯವರ ಮುಂದೆ, ದೇವರ ಮುಂದೆ ಇದ್ದ ದೀಪದ ಮೇಲೆ ಆಣೆ ಮಾಡಿ ನನ್ನ ಪ್ರೀತಿಸಿದ್ದೀನಿ ಅಂತ ಹೇಳಿದೀಯಾ ಅಂದರೆ ನೀನು ನನ್ನ ನಿಜವಾಗ್ಲೂ? ಹೌದು ಸಾಹೇಬ್ರೆ, ಅಲ್ಲಿ ಹೇಳಿದ್ದು ನಾನು ನಿಜಾನೇ. ಅಯ್ಯೋ ಸಾಹೇಬ್ರೆ, ನಾನೇ ಅಲ್ಲಿ ಸ್ವಲ್ಪ ಅತಿ ಮಾತಾಡ್ಬಿಟ್ಟೆ ಅನಿಸುತ್ತೆ. ಇಲ್ಲ ಭೂಮಿ, ನೀನು ಅತಿ ಮಾತಾಡಿಲ್ಲ. ನಿನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನು ನೀನು ಓಪನ್ ಆಗಿ ಹೇಳ್ಕೊಂಡಿದ್ಯಾ. ಬಟ್ ನನಗೆ ಇದೆಲ್ಲ ನಿಜ ಅಂತ ನಂಬೋದಕ್ಕೆ ನೀ ನನ್ನ ನಿಜವಾಗ್ಲೂ? ಅಯ್ಯೋ ಸಾಹೇಬ್ರೆ, ನೀವು ಏನೇನೋ ತಿಳ್ಕೊಬೇಡಿ. ಅದು ಅಲ್ಲಿ ಅಜ್ಜಿ ಪ್ರಶ್ನೆ ಮಾಡಿದ್ರಲ್ಲ, ಆ ಕ್ಷಣಕ್ಕೆ ನನಗೆ ಏನು ತೋಚ್ತೋ ಅದನ್ನು ನಾನು ಹೇಳಿಬಿಟ್ಟೆ ಅಷ್ಟೇ. ಇವಾಗಲೇ ನೀವು ನನ್ನ ಇಷ್ಟೊಂದು ಪ್ರಶ್ನೆ ಕೇಳ್ತಾ ಇದ್ದರೆ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಸಾಹೇಬ್ರೆ. ಅಂದರೆ ನೀನು ಹೇಳಿದ್ದು ಸಾಹೇಬ್ರೆ, ಹೇಳಿದ್ನಲ್ಲ ಸಾಹೇಬ್ರೆ, ಅಲ್ಲಿ ಅಜ್ಜಿ ಪ್ರಶ್ನೆ ಮಾಡಬೇಕಾದ್ರೆ ನಾನು ನನ್ನ ತಲೆಗೆ ಏನು ತೋಚ್ತೋ ಅದನ್ನೇ ನಾನು ಹೇಳಿದೆ. ಅಷ್ಟಕ್ಕೂ ನಾನು ಸುಳ್ಳು ಹೇಳಿಲ್ವಲ್ಲ. ನಾವಿಬ್ಬರು ಅಗ್ನಿಸಾಕ್ಷಿಯಾಗಿ ಮದುವೆ ಆಗಿದ್ದು ನಿಜ ಅಲ್ವಾ? ಹಾಗಿದ್ಮೇಲೆ ಅದು ಸುಳ್ಳು ಹೇಗೆ ಆಗುತ್ತೆ ಸಾಹೇಬ್ರೆ? ಅಂದರೆ ನೀನು ಹೇಳ್ತಾ ಇರೋದು? ಹೌದು ಸಾಹೇಬ್ರೆ, ನನಗೆ ನೀವಂದರೆ ಇಷ್ಟ, ನಿಮ್ಮ ಮೇಲೆ ಪ್ರೀತಿ ಇರೋದು ನಿಜ. ಅಲ್ಲ ಸಾಹೇಬ್ರೆ, ನೀವೇ ಹೇಳಿ, ಪ್ರೀತಿ ಬರೀ ಗಂಡನ ಮೇಲೆ ಮಾತ್ರ ಇರುತ್ತಾ? ಒಬ್ಬ ಸ್ನೇಹಿತನ ಮೇಲೆ ಪ್ರೀತಿ ಇರಲ್ವಾ? ಹೇಳಿ. ಪ್ರೀತಿ ಅಂದರೆ ಬರೀ ಒಂದೇ ಥರ ಪ್ರೀತಿನ? ಯಾಕೆ ಒಬ್ಬ ಸ್ನೇಹಿತನ ಪ್ರೀತಿಸೋ ಹಾಗಿಲ್ವಾ? ನೀನು ದಿನ ಬೆಳಗ್ಗೆ ಎಷ್ಟೇ ಕೆಲಸ ಇದ್ದರೂ ಈ ಕ್ಯಾಲೆಂಡರ್ ಹತ್ತಿರ ಬಂದು ಇಂಟು ಮಾರ್ಕ್ ಹಾಕ್ತಿದ್ದೆ ಅಲ್ವಾ? ಇವತ್ತು ಯಾಕೆ ಹಾಕಿಲ್ಲ ಭೂಮಿ? ಸಾಹೇಬ್ರೆ, ಇವತ್ತು ಪೂಜೆ ಅಲ್ವಾ, ಕೆಲಸ ತುಂಬ ಇತ್ತು, ಅದಕ್ಕೆ ನಾನು ಇದರಲ್ಲಿ ಮಾರ್ಕ್ ಮಾಡೋದು ಮರ್ತು ಹೋಗ್ಬಿಟ್ಟೆ. ಈಗಲೇ ಮಾಡ್ತೀನಿ ಸಾಹೇಬ್ರೆ. ನಾನು ಮಾರ್ಕ್ ಮಾಡಿದ್ರು ಮಾಡಿಲ್ಲ ಅಂದರೂ ದಿನಗಳು ಕಳೆಯೋದು ನಿಲ್ಲುತ್ತಾ ಸಾಹೇಬ್ರೆ? ಸೂರ್ಯ ಮುಳುಗಿ ಮತ್ತೆ ಹುಟ್ಟಲ್ವಾ? ಭೂಮಿ ತನ್ನ ಚಲನೆನ ನಿಲ್ಲಿಸುತ್ತಾ ಹೇಳಿ. ನಮ್ಮಿಬ್ಬರ ಕಾಂಟ್ರಾಕ್ಟ್ ಮುಗಿಯೋ ದಿನ ಹತ್ತಿರ ಬರದೇ ಇರುತ್ತಾ? ಅಯ್ಯೋ ದೇವರೇ, ಸಾಹೇಬ್ರು ಏನು ಹೇಳದೆ ಹಾಗೆ ಹೊರಟು ಹೋಗ್ಬಿಟ್ರಲ್ಲ. ಅವರು ನನ್ನ ಮೇಲೆ ಕೋಪ ಮಾಡ್ಕೊಂಡ್ರಾ ಅಥವಾ ಸಿಟ್ಟಾಗಿ ಹೊರಟು ಹೋದ್ರಾ? ಅವ್ರ ಹತ್ರ ಹೋಗಿ ಕೇಳ್ತೀನಿ ನಾನು. ಇಲ್ಲ, ಖಂಡಿತವಾಗ್ಲೂ ಅವರು ಕೋಪ ಮಾಡಿಕೊಂಡು ನನಗೆ ಬೈದ್ಬಿಡ್ತಾರೆ. ನನ್ನ ಕ್ಷಮಿಸಿಬಿಡಿ ಸಾಹೇಬ್ರೆ. ನಾನು ಅಲ್ಲಿ ಪ್ರಮಾಣ ಮಾಡಿ ಎಲ್ಲರ ಮುಂದೆ ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ್ದು ನಿಜಾನೇ ಸಾಹೇಬ್ರೆ. ಆದರೆ ಅದನ್ನು ನಿಮ್ಮ ಮುಂದೆ ಹೇಳ್ಕೊಳ್ಳೋಕ್ಕೆ ಆಗ್ತಿಲ್ಲ. ಆಗ ಅಶ್ವಿನಿ, ಅಂಜು, ನಿಜವಾಗ್ಲೂ ಅವರಿಬ್ಬರ ಕಾಂಟ್ರಾಕ್ಟ್ ಮದುವೆ ಅಂತ ಅವರು ಮಾತಾಡಿದ್ದನ್ನು ನೀನು ಕರೆಕ್ಟಾಗಿ ಕೇಳಿಸ್ಕೊಂಡೆ? 200% ಅಶ್ವಿನಿ, ಐ ಆಮ್ ಡ್ಯಾಮ್ ಶ್ಯೂರ್. ಇದೊಂದು ವಿಚಾರದಲ್ಲಿ ನಾವುಗಳು ಖುಷಿಯಾಗಿ ಇರ್ಬೋದು. ಅವರಿಬ್ಬರದು ಒಪ್ಪಂದದ ಮದುವೆನೇ ಆಗಿದ್ದರೆ ಆ ಭೂಮಿನ ಈ ಮನೆಯಿಂದ ಆಚೆ ಹಾಕುವುದಕ್ಕೆ ನಾವು ಕಷ್ಟನೇ ಪಡಬೇಕೋ ಆಗಿಲ್ಲ. ಆ ಭೂಮಿ ಮತ್ತು ಅಜಿತ್ ಮಧ್ಯೆ ಲವ್ ಇರೋದಕ್ಕೆ ಸಾಧ್ಯನೇ ಇಲ್ಲ. ಹೇಗಿದ್ರೂ ಕಾಂಟ್ರಾಕ್ಟ್ ಮುಗಿತಾ ಇದ್ದ ಹಾಗೆ ಅವಳು ತಾನಾಗೆ ಮನೆಯಿಂದ ಆಚೆ ಹೋಗ್ತಾಳೆ. ಜೊತೆಗೆ ಆ ಭೂಮಿನೇ ಮನಸ್ವಿನಿ ಅಂತ ಹೇಳುವಂತಹ ಸಂದರ್ಭ ಯಾವತ್ತೂ ಬರೋದೇ ಇಲ್ಲ ಅಲ್ವಾ? ಕರೆಕ್ಟ್, ದಟ್ಸ್ ಅ ವ್ಯಾಲಿಡ್ ಪಾಯಿಂಟ್. ಅಶ್ವಿನಿ ಹೇಳ್ತಾ ಇರೋದು ಐ ಥಿಂಕ್ ಕರೆಕ್ಟಾಗೇ ಇದೆ ಮಾಮ್. ಈ ಮನೆಯಲ್ಲಿ ಇಷ್ಟೊಂದು ನಡೀತಾ ಇದ್ರೂ ನೀನು ಕುತ್ಕೊಂಡು ಕುಡಿತಿದೆಯಲ್ಲ, ಅವರಿಬ್ಬರದು ನಿಜವಾಗ್ಲೂ ಕಾಂಟ್ರಾಕ್ಟ್ ಮದುವೆ ಮಾಮ್. ಐ ಆಮ್ ನಾಟ್ ಲೈಯಿಂಗ್. ಇಬ್ಬರು ಸೇರಿಕೊಂಡು ಸಖತ್ತಾಗಿ ನಾಟಕ ಮಾಡ್ತಾ ಇದ್ದಾರೆ.
ಅಶ್ವಿನಿಗೆ ಹೊರಗೆ ಹೋಗು ಅಂತ ಸನ್ನೆ ಮಾಡ್ತಾಳೆ ದೇವಯಾನಿ. ಬೇಬಿ, ನೀನು ನಿನ್ನ ದೋಣಿ ದಡ ಸೇರೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡು. ಅದನ್ನು ಬಿಟ್ಟು ಅವರ ದೋಣಿ ಸರಿ ಇಲ್ಲ, ಅದು ಪ್ಲಾಸ್ಟಿಕ್ ದೋಣಿ, ಆ ದೋಣಿಯಲ್ಲಿ ಇರೋರು ಇಬ್ಬರು ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ, ಅಥವಾ ಅದು ದೋಣಿನೇ ಅಲ್ಲ ಅನ್ನೋ ಯೋಚನೆ ನಿನಗೆ ಯಾಕೆ? ನೀನು ನಿನ್ನ ಗುರಿ ಮುಟ್ಟೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡು. ಅವರು ನಿನ್ನ ಜೊತೆ ಜರ್ನಿ ಮಾಡೋಕ್ಕೆ ಬರಲಿಲ್ಲ, ಆ ಚಿಂತೆ ನಿನಗ್ಯಾಕೆ ಬೇಬಿ? ನನಗೀಗ ನಿನ್ನ ಮತ್ತೆ ನಚ್ಚಿ ಮದುವೆ ಬಗ್ಗೆ ಮಾತ್ರ ಕನ್ಸರ್ನ್ ಇರೋದು. ಆ ಅಜಿತ್ ಮತ್ತು ಭೂಮಿ ಹಿಂದೆ ಬೀಳೋದನ್ನು ಸ್ಟಾಪ್ ಮಾಡು. ನಿಮ್ಮಿಬ್ಬರ ಮದುವೆ ಬಗ್ಗೆ ಫೋಕಸ್ ಮಾಡೋಣ. ಯಾಕೆಂದರೆ ಕ್ಯೂವಲ್ಲೇ ಅಶ್ವಿನಿ ಇದ್ದಾಳೆ. ಆಗ ಅಶ್ವಿನಿ ರೂಮ್ ಹೊರಗೆ ನಿಂತು ಸಲ್ಲಿ ಅಂಜು ಮತ್ತೆ ನಚ್ಚಿ ಮದುವೆ ನಡೆಯೋದಕ್ಕೆ ಈ ರಾಣ ಮಗಳು ಯಾವತ್ತೂ ಬಿಡಲ್ಲ. ನನ್ನ ಮುಂದಿನ ಅಜೆಂಡಾನೇ ಅವರಿಬ್ಬರ ಮದುವೆ ಫಿಕ್ಸ್ ಆದ ಮುಹೂರ್ತದಲ್ಲೇ ನಾನು ಅವನ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಳ್ಳೋದು. ಶಾರದಾ ಹೊರಗೆ ಕೂತಿರ್ತಾರೆ. ಆಗ ಶ್ರವಣ್ ಆಲ್ಬಮ್ ತಂದು, ಶಾರದಾ ಕೂತ್ಕೋ, ಇಲ್ಲಿ ನೋಡು ಏನು ತಂದಿದ್ದೀನಿ, ಹೆದರ್ಕೋಬೇಡ, ನೋಡು, ಹಳೆಯದೆಲ್ಲ ನೀನು ಮರ್ತಿರ್ಬೋದು, ಆದರೆ ನಿನಗೆ ಮತ್ತೆ ಅದೆಲ್ಲ ಜ್ಞಾಪಕ ಬರುವಂಥ ಫೋಟೋಗಳು ಈ ಆಲ್ಬಮಲ್ಲಿ ಇದೆ. ಇದು ಏನು ಗೊತ್ತಾ? ನಮ್ಮಿಬ್ಬರ ಮದುವೆ ಆಲ್ಬಮ್. ಇಲ್ಲಿ ನೋಡು, ಇದು ನಮ್ಮ ಅಜಿತ್, ಅವನಿಗೆ ಆಗ ಸುಮಾರು 2 ವರ್ಷ ಇರಬಹುದು. ಇದು ನೀನು, ನಾನು, ನೋಡು ಮನೆಯವರೆಲ್ಲ ಇದ್ದಾರೆ, ನೋಡು ಮದುವೆ ದಿನ ಎಷ್ಟು ಚೆನ್ನಾಗಿ ಕಾಣ್ತಿದೀಯಾ ನೋಡು ನೀನು. ಇದು ಜ್ಞಾಪಕ ಇದೆಯಾ ಶಾರದಾ? ಇದು ನೋಡು ಶಾರದಾ, ಗಾಬರಿ ಆಗಬೇಡ. ಯಾಕೆ ಶಾರದಾ, ಯಾರೋ ಅಪರಿಚಿತರನ್ನು ನೋಡಿದ ಹಾಗೆ ಹೆದರ್ಕೋತಿದೀಯಾ? ನಾನು ನಿನ್ನ ಗಂಡ ಶ್ರವಣ್. ಶಾರದಾ, ಸರಿ, ಈ ಫೋಟೋಗಳನ್ನು ನೋಡು, ಅಟ್ಲೀಸ್ಟ್ ಇದನ್ನು ನೋಡಿದರೆ ಹಳೆಯದೆಲ್ಲ ಮತ್ತೆ ಜ್ಞಾಪಕ ಬರುತ್ತೆ. ಶಾರದಾ, ಇಲ್ಲಿ ನೋಡು, ಇದು ಮದುವೆಯಾದ ಹೊಸದರಲ್ಲಿ ಮೈಸೂರಿಗೆ ಹೋಗಿದ್ವಲ್ಲ, ಆ ಮೈಸೂರು ಪ್ಯಾಲೇಸ್ ಮುಂದೆ ತೆಗೆಸಿರೋ ಫೋಟೋ ನೆನಪಿಗೆ ಬಂತಾ? ಇಲ್ಲಿ ನೋಡು ಶಾರದಾ, ಹೆದರ್ಕೋಬೇಡ ಶಾರದಾ. ಅಲ್ಲಿಂದ ಒಳಗೆ ಹೋಗ್ತಾರೆ ಶಾರದಾ ಅವರು. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ನಾನು ಸಾಹೇಬ್ರನ್ನ ನಿಜಕ್ಕೂ ಪ್ರೀತಿ ಮಾಡ್ತಿದ್ದೀನಾ? ಅತ್ತೆ ಹೇಳಿದ್ದು ನೋಡಿದರೆ ನಾನು ಸಾಹೇಬ್ರನ್ನ ಖಂಡಿತವಾಗಲೂ ಸ್ನೇಹಿತನಾಗಂತೂ ನೋಡ್ತಾ ಇಲ್ಲ. ಅಂದಮೇಲೆ ಸಾಹೇಬ್ರೆ, ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು ಸಾಹೇಬ್ರೆ. ಈ ಭೂಮಿ ನಿಮ್ಮನ್ನು ತುಂಬ ಪ್ರೀತಿಸ್ತಾ ಇದ್ದಾಳೆ. ಐ ಲವ್ ಯು ಸಾಹೇಬ್ರೆ. ಐ ಲವ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.